ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚೈತ್ರ ರಾಜ್ ಕನ್ನಡ ವ್ಲಾಗ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು ವಿಡಿಯೋ ಬಂದು 1 ವೀಕ್ ಮೇಲೆ ಆಗಿದೆ ಅಂತ ಹೇಳ್ಬೋದು. ಬಟ್ ಟೈಮ್ ಇಲ್ಲದೆ ಇರೋ ಕಾರಣದಿಂದ ನಾನು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಹೋಗಿರಲಿಲ್ಲ. ಈ ವಿಡಿಯೋದಲ್ಲಿ ಶಾಪಿಂಗಾಗೆ ಕಾರ್ತಿಕ್ ಸೋಮವಾರ ಹಾಗೆ ಷಷ್ಠಿ ಪೂಜೆ ಹೇಗೆ ನಾವು ನಮ್ಮ ಮನೆಯಲ್ಲಿ ಹೇಗೆ ಆಚರಿಸಿದ್ವಿ ಅಂತ ಸಿಂಪಲ್ಲಾಗಿ ನಾನು ಜಾಸ್ತಿ ಏನು ವೀಡಿಯೋಸ್ ಮಾಡೋದಕ್ಕೆ ಹೋಗಿಲ್ಲ. ಕೆಲವೊಂದು ಚಿಕ್ಕ ಶಾರ್ಟ್ಸ್ ತಗೊಂಡು ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ನನಗೂ ಒಂದು ಮೆಮೊರಿ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಅಂತ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನೋ ಬುಕ್ ಮಾಡಿದ್ದಾರೆ ಅಂದ್ಕೋಬೋದು. ಏನಿಲ್ಲ, ಜಸ್ಟು ನಮ್ಮದು ಡ್ರೆಸ್ಸೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಯಾವುದೇ ರೀತಿ ಒಂದೇ ವಾರ್ಡ್ರೋಬ್ ಇರೋದ್ರಿಂದ ನಮಗೆ ಅಷ್ಟು ಸ್ಪೇಸ್ ಸಾಕಾಗ್ತಿರಲಿಲ್ಲ. ಹಾಗಾಗಿ ಕ್ಲಾತ್ ಆರ್ಗನೈಸರ್ ಹಾಗೆ ಮತ್ತು ಶರ್ಟ್ ಆರ್ಗನೈಸರ್ದು ಬುಕ್ ಮಾಡ್ಕೊಂಡಿದ್ವಿ. ಬಟ್ ನನ್ನ ಹಸ್ಬೆಂಡ್ ಜಗಳ ಆಡ್ತಿದ್ರು. ಅವರು ಬಂದು ಕ್ಲಾತ್ ಆರ್ಗನೈಸರ್ ಬುಕ್ ಮಾಡಿದ್ವಿ. ಯಾಕಂದರೆ ಜೀನ್ಸ್ ಪ್ಯಾಂಟೆಲ್ಲ ಸ್ವಲ್ಪ ಮೆಸ್ಸಿಯಾಗಿ ಒಂದೇ ವಾರ್ಡ್ರೋಬ್ ಇರೋದ್ರಿಂದ ನಮಗೆ ಇಟ್ಕೊಳ್ಳೋದಕ್ಕೆಲ್ಲ ಹಿಂಸೆ ಆಗ್ತಿತ್ತು. ಹಾಗಾಗಿ ಅದು ಬಂದಿಲ್ಲ ಅಂತ ಇದು ಮಾಡ್ತಿದ್ರು ಅವರು. ಇದನ್ನು ಕೂಡ ಬುಕ್ ಮಾಡಿದ್ವಿ. ಸೊ ನೆಕ್ಸ್ಟು ಅದನ್ನು ಬುಕ್ ಮಾಡಿಕೊಂಡು ನಾನು ನೆಕ್ಸ್ಟು ಬ್ಯಾಂಗಲ್ದು ಬಾಕ್ಸ್ನ ಒಂದು ಬುಕ್ ಮಾಡ್ಕೊಂಡಿದ್ದೆ. ನನಗೆ ಜಾಗ ಅಷ್ಟು ಸ್ಪೇಸ್ ಇಲ್ಲದೆ ಇರೋದ್ರಿಂದ ನನಗೆ ಇಟ್ಕೊಳ್ಳೋದಕ್ಕೆ ಹಿಂಸೆ ಆಗ್ತಿತ್ತು. ಬಟ್ ಕ್ವಾಲಿಟಿ ವೈಸ್ ಹಾಗೆಯೇ ಸ್ಟೋರ್ ಮಾಡಲಿಕ್ಕೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆಯಿತು. ಇದು ಬೈ 1 get 1 ಫ್ರೀ ಇತ್ತು. ಸೊ ಇದಕ್ಕೆ ನಾನು 350 ಏನೋ ಅಮೌಂಟನ್ನ ಪೇ ಮಾಡಿದ್ದು. ಸೊ ಚೆನ್ನಾಗಿತ್ತು. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ. ನನ್ನ ಹತ್ರ ಜಾಸ್ತಿ ಏನು ಬ್ಯಾಂಗಲ್ ಕಲೆಕ್ಷನ್ಸ್ ಇಲ್ಲ. ಈಗೇನು ನೋಡ್ತಿದ್ದೀರಾ ಜಸ್ಟ್ ಇಷ್ಟೇ. ನಾನು ಡೈಲಿ ವೇರ್ಗೆ ಗಾಜಿನ ಬಳೆ ಮಾತ್ರ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ತೀನಿ. ಯಾಕಂದರೆ ಡೈಲಿ ವೇರ್ಗೆ ನಾನು 1 ಅಥವಾ 2 ಬಳೆ ಹಾಕೋದ್ರಿಂದ ನಾನು ಅದನ್ನು ಜಾಸ್ತಿ ಇಟ್ಕೊಂಡಿದ್ದೀನಿ. ಒಂದು ಬಾಕ್ಸಲ್ಲಿ ನಾನು ಈ ರೀತಿ ಫಂಕ್ಷನ್ ವೇರ್ಗೆಲ್ಲ ವೇರ್ ಮಾಡೋ ಅಂತಹದನ್ನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟು ಡೈಲಿ ವೇರ್ ಗಾಜಿನ ಬಳೆ ಎಲ್ಲ ಅನ್ನೋದು ಕೂಡ ಇನ್ನೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೆ. ತುಂಬ ಮೆಸ್ಸಿಯಾಗಿ ಇಟ್ಕೊಳ್ಳೋಕ್ಕಾಗ್ತಿತ್ತು. ಇದು ಪಾಪು ಇರೋದ್ರಿಂದ ಹೆಣ್ಮಗಳು ಅಂದಮೇಲೆ ಗೊತ್ತಿರುತ್ತಲ್ಲ, ತುಂಬ ಕ್ಲಿಪ್ಸು ಅದು ಇದು ಅಂತ ಎಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಪೇಸ್ ಕೂಡ ಉಳಿತು ಅಂತ ಹೇಳ್ಬೋದು. ಬೈ ಮಿಸ್ಟೇಕಾಗಿ ಬಿದ್ದರೂ ಕೂಡ ಒಡೆದೋಗ್ತಿತ್ತು ಬಾಳೆ ಎಲ್ಲ. ಹಾಗಾಗಿ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಕ್ವಾಲಿಟಿ ವೈಸು ಚೆನ್ನಾಗಿದೆ. ನೀವು ಕೂಡ ಬುಕ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಷ್ಟ ಆದರೆ ಹೋಗಿ ಬೈ ಮಾಡಿ. ಫೈನಲಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಚಿನಿಮಾ ಆಟ ಆಡ್ತಿದ್ಲಲ್ಲ, ಸೊ ಹಾಗಾಗಿ ಆಟ ಸಾಮಾನೆಲ್ಲ ಅಲ್ಲೇ ಬಿದ್ದಿದೆ. ಇಟ್ಸ್ ಓಕೆ. ನಾನು 2 ಬಾಕ್ಸ್ ಬಂದಿದೆ. ಕ್ವಾಲಿಟಿ ವೈಸು ಚೆನ್ನಾಗಿದೆ, ಆರ್ಗನೈಸ್ ಮಾಡೋದಕ್ಕೂ ಚೆನ್ನಾಗಿದೆ. ಬಿದ್ದರೂ ಕೂಡ ಒಡೆದೋಗುತ್ತೆ ಅನ್ನೋ ಭಯ ಏನಿಲ್ಲ. ನೀವು ಕೂಡ ಹೋಗಿ ಬೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋ ಬಂದು ನೆಕ್ಸ್ಟು ಸೋಮವಾರ, ಕಡೆ ಕಾರ್ತಿಕ್ ಸೋಮವಾರ ನಮ್ಮ ತವರು ಮನೆ ಅಂದರೆ ನಮ್ಮ ಊರಲ್ಲಿ ಕಡೆ ಕಾರ್ತಿಕ್ ಸೋಮವಾರ ಈಗ ಫಸ್ಟೆಲ್ಲ ಮಾಡ್ತಿರ್ಲಿಲ್ಲ, ಬಟ್ ಈಗ ಮಾಡ್ತಾರೆ. ಕಾರ್ತಿಕ್ ಸೋಮವಾರದಲ್ಲಿ ಕೆಲವೊಬ್ಬರು ಅರಸ್ಕೊಂಡಿರೋರು ಅಥವಾ ಮಾಡ್ತೀನಿ ಅಂತ ಹೇಳಿರೋರು ಬೆಣ್ಣೆ ಅಲಂಕಾರ ಮಾಡಿಸಿ ಪೂಜೆ ಮಾಡಿಸ್ತಾರೆ. ಸೊ ಇದು ಕಡೆ ಕಾರ್ತಿಕ್ ಸೋಮವಾರ. ನಾವು ಯಾಕೋ ಗೊತ್ತಿಲ್ಲ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಮಾಡಿಸೋಣ ಅಂದ್ಬಿಟ್ಟು ಮಾಡಿಸಿದ್ದೆ. ನಾನು ಜನರನ್ನಂತೂ ನಂಬೋಕ್ಕೆ ಹೋಗಲ್ಲ. ನಾನು ಜಾಸ್ತಿ ನಂಬೋದೇ ದೇವ್ರನ್ನ. ಇವಳು ಏನು ಜಾಸ್ತಿ ದೇವ್ರ ವೀಡಿಯೋಗಳನ್ನೇ ಹಾಕ್ತಾಳೆ ಅಂತ ಅನ್ಬೋದು. ಇಲ್ಲ, ನಾನು ದೇವ್ರನ್ನ ತುಂಬ ಅಂದರೆ ತುಂಬ ನಂಬ್ತೀನಿ. ಷಷ್ಠಿ ಪೂಜೆ ನಮ್ಮ ಮನೆಯಲ್ಲಿ ಮಾಡಿರುವಂಥದ್ದು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನಾನು ನಾರ್ಮಲಾಗಿ ಇದೇ ರೀತಿ ಪೂಜೆ ಮಾಡೋದು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜಸ್ಟ್ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಈಗ ರೀಸೆಂಟಾಗಿ ತಂದಿರುವಂತಹ ವೆಂಕಟೇಶ್ವರ ಫೋಟೋ. ನೆಕ್ಸ್ಟು ಅಲ್ಲಿಂದ ನಾವು ದೇವಸ್ಥಾನ ಒಂದು 9 o'clock ಎಲ್ಲ ಆಗಿತ್ತು. ಬಟ್ ಸಿಕ್ಕಾಬಟ್ಟೆ ರಶ್ ಇದ್ದಿದ್ದರಿಂದ ನಾವು ಪೂಜೆ ಮಾಡಿ ಹೊರಗಡೆ ಬಂದಿದ್ದೆ 11 o'clock. 8:30 9 o'clockಗೆಲ್ಲ ಹೋಗಿದ್ವಿ. ನಮ್ಮ ಮನೆಯವರಿಗೆ ಗೊತ್ತಿರುವಂತಹ ದೇವಸ್ಥಾನನೇ. ಕೆಲವೊಬ್ಬರು ನಾಗರು ಕಲ್ಗೂ ಹಾಲನ್ನ ಎರೀತಾರೆ. ಬಟ್ ನಾವು ಉತ್ತ ಇರೋ ಜಾಗದಲ್ಲಿ ಎರಿದ್ರೆ ತುಂಬ ಒಳ್ಳೆಯದು ಅಂತ, ಹಾಗಾಗಿ ಉತ್ತ ಇತ್ತು ಅಲ್ಲಿಗೆ ಹೋಗಿದ್ವಿ. ಸಿನಿಮಾ ಅಲ್ಲೇ ಬಾಳೆಹಣ್ಣೆಲ್ಲ ತೊಗೊಂಡು ತಿಂತಾ ಇದ್ದಾಳೆ. ಅವಳಿಗೆ ಬಾಳೆಹಣ್ಣು ತಿಂದರೆ ಹಿಡಿಯಲ್ಲ. ಹಂಗಿದ್ರು ಅವಳು ಬಾಳೆಹಣ್ಣು ತಿಂದು ಕಫ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋದು, ತಿರ್ಗಾ ಆಸ್ಪತ್ರೆಗೆ ಹೋಗೋದು ಇದೇ ಆಗೋಗುತ್ತೆ. ಈ ದೇವಸ್ಥಾನ ಬಂದು ತುಂಬ ಹಳೆ ಕಾಲದ್ದು ಅಂತಲೇ ಹೇಳ್ಬೋದು.
ಆಗಲೇ ಹೇಳಿದ್ನಲ್ಲ ಗೊತ್ತಿರೋವ್ರ ದೇವಸ್ಥಾನ ಅಂತ ಹೇಳಿ. ಸೊ ಹಾಗಾಗಿ ಅವರು ಬಿಲ್ಪತ್ರೆ ಗಿಡ ಏನೋ ತೊಗೊಂಡೋಗಿ ಹಾಕಿದ್ರು, ಅದು ಫುಲ್ಲು ಯಾಕೋ ಚಿಗುರೆ ಎಲ್ಲ ಬೆಳೀತಿಲ್ಲ ಅಂತ ಹೇಳಿ ಅದಕ್ಕೆ ನೀರು ಕೂಡ ಅಪ್ಪ ಮಗಳು ಇಬ್ಬರು ನೀರು ಹಾಕ್ತಾ ಇದ್ದಾರೆ. ನಾಳೆ ಬೆಳಗ್ಗೆಗೆ ದೊಡ್ಡ ಬೆಳೆಯುತ್ತೆ ಕಣ್ರಿ. ನೆಕ್ಸ್ಟು ನಾನು ಅಲ್ಲಿಂದ ಬಂದು ಒಂದು 11 o'clock ಆಗಿತ್ತು. ಮನೆಗೆ ಬಂದಾಗಲೇ ನಾನು ದೋಸೆ, ನನ್ನ ಹಸ್ಬೆಂಡ್ ಬಂದು ಈ ಉದ್ದಿನ ಕಾಳೆಲ್ಲ ನೆನೆಸಿ ಹಾಕೋ ದೋಸೆ ಅಷ್ಟು ಇಷ್ಟಪಡಲ್ಲ. ಈ ರೀತಿ ಒಂದು ನೈಟು ಅಕ್ಕಿ ಹಾಗೆ ಸ್ವಲ್ಪ ಅನ್ನ ಇಷ್ಟನ್ನು ಕೂಡ ಓವರ್ ನೈಟ್ ನೆನೆಸಿಟ್ಟು ಅದ್ರ ಬೆಳಗ್ಗೆ ಅದನ್ನು ನೀಟಾಗಿ ಸ್ವಲ್ಪ ತರಿಯಾಗಿ ರುಬ್ಬಿ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು 5 minutes ಹಾಗೆ ಬಿಟ್ಟು ದೋಸೆ ಕಲ್ ಮೇಲೆ ಹಾಕಿದ್ರೆ ಸೇಮ್ ಅಕ್ಕಿ ರೊಟ್ಟಿ ಹೇಗೆ ಬರುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ. ಹಾಗಾಗಿ ನನ್ನ ಹಸ್ಬೆಂಡ್ ಜಾಸ್ತಿ ಇಷ್ಟಪಡೋದ್ರಿಂದ ನಾವು ನಮ್ಮ ಮನೆಯಲ್ಲಿ ಜಾಸ್ತಿ ಇದೇ ಮಾಡೋದು. ವಾರದಲ್ಲಿ ಬೇಕಾದ್ರೆ ಒಂದು 3 times ಮಾಡಿಕೊಟ್ರು ತಿಂತಾರೆ. ನೆಕ್ಸ್ಟು ನಾನಿಲ್ಲಿ ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಂದು. ಫಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕಬೇಕು. ಅದಾದಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ನೀವು ಬೇಕು ಅಂದರೆ ಸಾಸಿವೆನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಾಸಿವೆನ ಆ್ಯಡ್ ಮಾಡ್ಕೊತಿಲ್ಲ, ಯಾಕಂದರೆ ನೆಕ್ಸ್ಟು ನಾವು ಒಗ್ಗರಣೆ ಹಾಕೋದ್ರಿಂದ ನಾನಿಲ್ಲಿ ಸಾಸಿವೆನ ಆ್ಯಡ್ ಮಾಡಿಲ್ಲ. ಜಸ್ಟು ಕಡಲೆಬೇಳೆ ಹಾಗೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಅದಾದಮೇಲೆ ಅದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡಿ ನೆಕ್ಸ್ಟು ಟೊಮೆಟೊ, ಅದಾದಮೇಲೆ ಕರಿಬೇವು ಹಾಗೆ ಸ್ವಲ್ಪ ಉಪ್ಪು ಬಂದು ಸಾಫ್ಟ್ ಆಗಲಿಕ್ಕೆ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಜೀರಿಗೆ ಅದಷ್ಟು ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟು ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲು ಹಾಗೆ ಸಾಸಿವೆ, ಅದಾದಮೇಲೆ ಮತ್ತು ಕಡಲೆಬೇಳೆ ಹಾಗೆ ಒಣಮೆಣ್ಸಿನ್ಕಾಯಿ ಜೊತೆಗೆ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡಿ ನಾವು ರುಬ್ಕೊಂಡಿರುವಂತಹ ಟೊಮೆಟೊ ಏನು ಚಟ್ನಿ ಇರುತ್ತೆ ಅದನ್ನು ಮಿಕ್ಸ್ ಕೊಟ್ಟರೆ ಅಲ್ಲಿಗೆ ರೆಡಿ ಆಗುತ್ತೆ. ನೆಕ್ಸ್ಟು ಇದು ಒಂದು 5 minutes ಹಾಗೆ ಬಿಟ್ಟಿರ್ತೀವಲ್ವ, ಸೊ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋದ್ರಿಂದ ನಮಗೆ ಹಾಕಬೇಕಾದ್ರೆ ತವಕ್ಕೆ ಅಂಟ್ಕೊಳ್ಳೋ ರೀತಿಯಲ್ಲೇನು ನಮಗೆ ರಿಸ್ಕ್ ಅನಿಸಲ್ಲ. ಹಾಕಿ ಈ ರೀತಿ ಬಿಟ್ಟಾದಮೇಲೆ ನಾವು ಏನು ಅದನ್ನು ದೋಸೆನ ತಿರುವಾಕಬೇಕು ಆ ರೀತಿ ಏನೂ ರಿಸ್ಕ್ ಇರೋಲ್ಲ. ಸೊ ಅದೇ ಬೇಯ್ತಾ ಅಲ್ಲಿ ಸುತ್ತ ನೋಡ್ತಾ ಇರ್ಬೋದು ಯಾವ ರೀತಿ ಅದಾಗದೆ ತವದಿಂದ ದೋಸೆ ಬಿಟ್ಕೊಂಡಿದೆ ಅಂತ. ಈಸಿಯಾಗೂ ಕೂಡ ದೋಸೆನ ನಾವು ಉಲ್ಟಾ ಮುಗುಚ್ಬೋದು. ಹೆಂಗಿದೆ? ನೆಕ್ಸ್ಟು ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಮಾರ್ನಿಂಗು. ಹಾಗಾಗಿ ಅದು ನನ್ನ ಹಸ್ಬೆಂಡ್ ಐಟಮ್ ಎಲ್ಲ ತಂದಿದ್ರಲ್ವ, ಸೊ ಈಗಲೇ ಡಿವೈಡ್ ಮಾಡಿ ಮಡಿಕೊಬಿಡೋಣ. ಇನ್ನು ಮಾರ್ನಿಂಗ್ ಎದ್ದು ಎಲ್ಲ ತೊಗೊಂಡೋಗಿ ಒಂದು ಐಟಮ್ ಮಿಸ್ ಆಗಿರುತ್ತೆ, ಒಂದು ಐಟಮ್ ಇಲ್ಲೇ ಉಳ್ಕೊಬಿಟ್ಟಿರುತ್ತೆ, ನಾವು ಟೆನ್ಷನ್ ಇರೋಲ್ಲ, ಅಲ್ಲೋಗಿ ಗಡಿಬಿಡಿನೋ ಆಗುತ್ತೆ ಅಂತ ನಾನು ಇಲ್ಲಿಂದನೇ ಎಲ್ಲನೂ ಡಿವೈಡ್ ಮಾಡಿ ಎತ್ತಿಕೊಂಡು ನಾನು ಪ್ರತಿ ಸಲಿನೂ ಅಷ್ಟೇ ನಾನು ಇಲ್ಲೇ ನೈಟೇ ತಂದ ತಕ್ಷಣ ಡಿವೈಡ್ ಮಾಡಿ ಇಟ್ಬಿಡ್ತೀನಿ. ಮಡ್ಲಾಕೆ ಸಾಮಾನೇ ಬೇರೆ, ಪೂಜೆ ಸಾಮಾನೇ ಬೇರೆ, ಆ ರೀತಿ ಡಿವೈಡ್ ಮಾಡಿ ಇಟ್ಟು ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ಒಂದು ಸೈಡಲ್ಲಿ ಎತ್ತಿಕ್ಕಿದ್ರೆ ನಮಗೆ ತೊಗೊಂಡು ಹೋಗ್ಬೇಕಾದ್ರೆ ಈಸಿ ಆಗುತ್ತೆ. ಮಾರ್ನಿಂಗ್ ಎದ್ದು ಗಡಿಬಿಡಿ ಇರೋಲ್ಲ, ಆ ರೀತಿ ಟೆನ್ಷನ್ ಇರೋಲ್ಲ ಅಂತಲೇ ಹೇಳ್ಬೋದು. ನೈಟು ಫ್ರೀ ಇದ್ದಾಗ ನಾವು ಈ ರೀತಿ ಡಿವೈಡ್ ಮಾಡಿಟ್ಬಿಟ್ರೆ ನಮ್ಗೆ ಯಾವುದೇ ರೀತಿ ರಿಸ್ಕ್ ಇರೋಲ್ಲ ಅಂತ. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.